ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಲತಾ ನವೀನ್. ಸ್ನೇಹಿತರೆ, ಎಲ್ಲರೂ ಕೂಡ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳಲ್ಲಿ ಬಿಡುಗಡೆ ಆಗತ್ತಾ, ಯಾವ ದಿನಾಂಕದಂದು ಬಿಡುಗಡೆ ಆಗತ್ತೆ ಅಂತ ತುಂಬಾ ಜನ ಕ್ವಶನ್ ನ ಕೇಳ್ತಾ ಇದ್ರಿ. ಸೊ ಈ ತಿಂಗಳಲ್ಲೇ ಬಿಡುಗಡೆ ಆಗತ್ತಾ ಅಂತ ಈಗಾಗಲೇ ನೀವು ನೋಡ್ಬೋದು. 4 ಮತ್ತು 5ನೇ ಕಂತಿನ ಹಣ ಈ ಜನವರಿ ತಿಂಗಳಲ್ಲೇ ಬಿಡುಗಡೆ ಆಗಿರೋದ್ರಿಂದ 6ನೇ ಕಂತಿನ ಹಣವನ್ನ ಯಾವ ದಿನಾಂಕದಂದು ಎಲ್ಲರ ಖಾತೆಗೆ ಜಮಾ ಮಾಡ್ತಾರೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೇನೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕೆ ಅಂದ್ರೆ ನೀವು ಅರ್ಧಂಬರ್ಧ ವಿಡಿಯೋನ ನೋಡಿದ್ರೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ನಿಮ್ಗೆ ಗೊತ್ತಾಗೋದಿಲ್ಲ. ಪೂರ್ತಿ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸಬರಾಗಿ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಈಗಾಗಲೇ ನೋಡ್ಬೋದು, ಗೃಹಲಕ್ಷ್ಮಿ ಯೋಜನೆಯ 5 ಮತ್ತು 4ನೇ ಕಂತಿನ ಹಣವನ್ನ ಈ ತಿಂಗಳಲ್ಲೇ ರಿಲೀಸ್ ಮಾಡಿದ್ದಾರೆ. ಅಂದ್ರೆ ಜನವರಿ ತಿಂಗಳಲ್ಲೇ ಹಣವನ್ನ ಸಾಕಷ್ಟು ಜನರಿಗೆ ಹಾಕಿದ್ದಾರೆ. ಈಗಾಗಲೇ ನೀವು ನೋಡ್ಬೋದು, ಹಣಕಾಸು ಇಲಾಖೆಯಿಂದ ಕೂಡ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಏನಂತ ಅಂದ್ರೆ, ಸೊ ಈಗಾಗಲೇ ನೀವು ಏನ್ ಹೇಳಿದಾರೆ ಅಂದ್ರೆ, ಹಣಕಾಸು ಇಲಾಖೆಯಿಂದ ಪ್ರತಿ ವರ್ಷ ಇಷ್ಟು ಹಣವನ್ನ ಇಷ್ಟು ತಿಂಗಳು ಹಣವನ್ನ ಟ್ರಾನ್ಸ್ಫರ್ ಮಾಡುವಂದ್ರೆ ಒಂದು ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿರುತ್ತೆ ಹಣಕಾಸು ಇಲಾಖೆ. ಈಗಾಗಲೇ ನೀವು ನೋಡ್ಬೋದು, 4 ಮತ್ತು 5ನೇ ಕಂತಿನ ಹಣವನ್ನ ಈ ಜನವರಿ ತಿಂಗಳಲ್ಲಿ ಹಣವನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಹಣವನ್ನ ಬಿಡುಗಡೆ ಕೂಡ ಮಾಡಿತ್ತು. ಅದೇ ಪ್ರಕಾರವಾಗಿ ಹಣವನ್ನ ಕೂಡ ಟ್ರಾನ್ಸ್ಫರ್ ಕೂಡ ಮಾಡಿದೆ. ಹಾಗೇನೆ ಈ ತಿಂಗಳಿಂದ ಯುವ ನಿಧಿ ಯೋಜನೆಗೂ ಕೂಡ ಹಣವನ್ನ ಟ್ರಾನ್ಸ್ಫರ್ ಮಾಡಿದೆ. ಅಂದ್ರೆ ಆ ಯುವ ನಿಧಿ ಯೋಜನೆಗೂ ಕೂಡ ಯಾರು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದಾರೋ ಆ ಅರ್ಜಿಯನ್ನ ತಗೊಂಡು ಈಗಾಗಲೇ ಸಾಕಷ್ಟು ಜನರಿಗೆ ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಹಾಕಿದವರಿಗೆ ಹಣವನ್ನು ಕೂಡ ಸರ್ಕಾರದಿಂದ ಕೂಡ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದರಿಂದ ಸಾಕಷ್ಟು ಜನರಿಗೆ ಉಪಯೋಗವಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಯಾರು ಯುವ ನಿಧಿ ಯೋಜನೆಗೆ ಅರ್ಜಿಯನ್ನ ಹಾಕಿಲ್ಲ ಅವರು ಕೂಡ ಅರ್ಜಿಯನ್ನ ಹಾಕಿ ಉಪಯೋಗವನ್ನ ಪಡ್ಕೊಳ್ಬಹುದು ಸ್ನೇಹಿತರೆ. ಆದ್ರೆ ಈಗ ಏನ್ ಹೇಳಿದೆ ಅಂದ್ರೆ ಸರ್ಕಾರ, ಸೊ ಈಗಾಗಲೇ ನಿಮ್ಗೆ ಬಂದಿರುವಂತಹ ಹಣಕಾಸು ಇಲಾಖೆಯಿಂದ ಬಂದಿರುವಂತಹ ಮಾಹಿತಿ ಪ್ರಕಾರ ತುಂಬಾ ಜನ ಅನ್ಕೊಂಡಿದ್ರೆ ಇದೇ ತಿಂಗಳಲ್ಲಿ 6ನೇ ಕಂತಿನ ಹಣವು ಕೂಡ ರಿಲೀಸ್ ಆಗತ್ತೆ ಅಂತ. ಸೊ ಸರ್ಕಾರ ನೀವು ಅನ್ಕೊಂಡಿರ್ಬೋದು ಈ ತಿಂಗಳು 31ನೇ ತಾರೀಕಲ್ಲಿ, ಜನವರಿ 31ನೇ ತಾರೀಕಲ್ಲಿ 6ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡತ್ತೆ ಅಂತ. ಖಂಡಿತ ಇಲ್ಲ ಸ್ನೇಹಿತರೆ. ಯಾಕೆ ಅಂದ್ರೆ ಹಣಕಾಸು ಇಲಾಖೆಯಿಂದ ಸೊ ಜನವರಿ ತನಕ ಅಂದ್ರೆ 4-5ನೇ ತಿಂಗಳಿನ ಹಣವನ್ನ ಮಂಜೂರಾತಿ ಮಾಡಿದೆ. ಹಾಗೆ ಹಣವನ್ನ ಕೂಡ ಟ್ರಾನ್ಸ್ಫರ್ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಬಂದಿದೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ 1, 2, 3, 4ನೇ ಕಂತು ಮತ್ತೆ 5ನೇ ಕಂತಿನ ಹಣ ಬಂದಿಲ್ಲ ಅವರಿಗೆಲ್ಲ ಈ ತಿಂಗಳಲ್ಲಿ ಹಣ ಟ್ರಾನ್ಸ್ಫರ್ ಆಗತ್ತೆ. ಬಟ್ 6ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಗೆ ಈ ತಿಂಗಳಲ್ಲಿ ಯಾರಿಗೂ ಕೂಡ ಬರೋದಿಲ್ಲ. ತುಂಬಾ ಜನ ಅನ್ಕೋಬಹುದು ನಮಗೆ ಜನವರಿ ತಿಂಗಳಲ್ಲಿ ಬರುತ್ತೆ, ಸೊ ಎಷ್ಟನೇ ತಾರೀಕು ಬರುತ್ತೆ, ಯಾವ ಡೇಟ್ ಅಲ್ಲಿ ಬರುತ್ತೆ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀರಾ. ಖಂಡಿತವಾಗ್ಲೂ ನಿಮ್ಗೆ ಈ 31ನೇ ತಾರೀಕು ಖಂಡಿತ ಬರೋದಿಲ್ಲ. ಸೊ ಮತ್ತೆ ಯಾವಾಗ ನಿಮ್ಗೆ ಬರತ್ತೆ ಅಂತ ನೀವು ಯೋಚನೆ ಮಾಡೋದಾದ್ರೆ, ಸೊ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಹಣ ಜಮಾ ಆಗತ್ತೆ ಸ್ನೇಹಿತರೆ. 6ನೇ ಕಂತಿನ ಹಣ ಬಂದ್ಬಿಟ್ಟು ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗತ್ತೆ. ಸೊ ಹಾಗಾದ್ರೆ ಮತ್ತೆ ಫೆಬ್ರವರಿ ತಿಂಗಳಲ್ಲಿ ಯಾವಾಗ ಜಮಾ ಆಗತ್ತೆ ಅನ್ನೋದಾದ್ರೆ, ನಿಮ್ಗೆ ಫೆಬ್ರವರಿ ತಿಂಗಳ ಮೊದಲೇ ವಾರದಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯ 6ನೇ ಕಂತಿನ ಹಣ ಜಮಾ ಆಗತ್ತೆ ಸ್ನೇಹಿತರೆ. ಅಲ್ಲಿ ತನಕ ನಿಮ್ಗೆ ಇದೇ ತಿಂಗಳಲ್ಲಿ ಬರುತ್ತೆ ಅಂತ ಅನ್ಕೊಳಕ್ ಹೋಗ್ಬಿಡಿ. ಫೆಬ್ರವರಿ ತಿಂಗಳ 6ನೇ ತಾರೀಕಲ್ಲಿ ಸೊ ಅಂದ್ರೆ 6ನೇ ಕಂತಿನ ಹಣ ಮೊದಲನೇ ವಾರದಲ್ಲಿ ಜಮಾ ಆಗತ್ತೆ. ಈಗ 1, 2, 3, 4 ಕಂತಿನ ಹಣ ಬಂದಿದೆ, 5ನೇ ಕಂತಿನ ಹಣ ಬಂದಿಲ್ಲ ಅನ್ನೋರು ಸೊ ಜನವರಿ ತಿಂಗಳಲ್ಲೇ ಬರುತ್ತೆ. ಈಗಾಗಲೇ ಸಾಕಷ್ಟು ಜನರಿಗೆ ಬಂದಿದೆ ಅಂತಾನೆ ಹೇಳ್ಬೋದು. ಯಾರಿಗೆಲ್ಲ 5 ಕಂತಿನ ಹಣ ಬಂದಿದೆಯೋ ಇಲ್ಲೋ ಅನ್ನೋದನ್ನ ನಂಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆ ಯಾರ್ಯಾರಿಗೆಲ್ಲ ಇನ್ನು ಕಂತಿನ ಹಣವೇ ಜಮಾ ಆಗಿಲ್ಲ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ಕಮೆಂಟ್ ಅನ್ನ ಪ್ರತಿಯೊಬ್ರು ಕೂಡ ನೋಡ್ತಾರೆ. ಇದು ಪಬ್ಲಿಕ್ ಆಗಿರೋದ್ರಿಂದ ಸೊ ಪ್ರತಿಯೊಬ್ರು ನೋಡ್ತಾರೆ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ. ನಿಮ್ಗೆ 5 ಕಂತಿನ ಹಣ ಜಮಾ ಆಗಿದ್ಯಾ ಅಥವಾ ಎಷ್ಟು ಕಂತಿನ ಹಣ ಜಮಾ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ. 6ನೇ ಕಂತಿನ ಹಣ ಮಾತ್ರ ಫೆಬ್ರವರಿ ತಿಂಗಳು ಮೊದಲನೇ ವಾರದಲ್ಲಿ ಜಮಾ ಆಗತ್ತೆ. ಅಲ್ಲಿ ತನಕ ಇನ್ನು ಬಂದಿಲ್ವಾ ಅಂತ ಯೋಚನೆ ಮಾಡಬೇಡಿ. ಯಾವತ್ ಬರುತ್ತೆ ಅಂತಾನು ಕೂಡ ಯೋಚನೆ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಹಣಕಾಸು ಇಲಾಖೆಯಿಂದ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಮಾಡೋದ್ರಿಂದ ಸೊ ಆಗ ಜಮಾ ಆಗತ್ತೆ. ಯಾಕಂದ್ರೆ ಈಗ ತಿಂಗಳಲ್ಲಿ ನೋಡಬಹುದು, ಯುವ ನಿಧಿ ಯೋಜನೆಗೂ ಕೂಡ ಹಣವನ್ನ ಜಮಾ ಮಾಡಿ ಹಣವನ್ನ ಈಗ ಆಲ್ರೆಡಿ ಸಾಕಷ್ಟು ಜನ ಇದರ ಉಪಯೋಗವನ್ನ ಕೂಡ ಪಡ್ಕೊಂಡಿದ್ದಾರೆ. ಸೊ ಒಂದು ಇಯರ್ಗೆ ಇಷ್ಟು ಹಣಕಾಸು ಇಲಾಖೆಯಿಂದ ಇಷ್ಟು ಟ್ರಾನ್ಸ್ಫರ್ ಮಾಡೋದ್ರಿಂದ ಸೊ ನಿಮ್ಗೆ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ 6ನೇ ಕಂತಿನ ಹಣ ಜಮಾ ಆಗತ್ತೆ ಸ್ನೇಹಿತರೆ.
ಸೊ ಮತ್ತೆ ನಿಮಗೆ ಡೌಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಸೊ 6ನೇ ಕಂತಿನ ಹಣ ಯಾವಾಗ ಜಮಾ ಆಗತ್ತೆ ಅಂತ. ಸೊ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಈ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಸೊ ಈ ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ರೀತಿ ವಿಡಿಯೋನ ಮಾಡಿದ್ರೆ ಇಷ್ಟ ಆಗುತ್ತೆ, ಸೊ ಡೈಲಿ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತಾ, ಸ್ಕಿನ್ ಕೇರ್ ಟಿಪ್ಸ್ ನ ಹೇಳಿದ್ರೆ ಇಷ್ಟ ಆಗುತ್ತಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾನು ಅದರಲ್ಲೂ ಕೂಡ ನಿಮ್ಗೆ ಡೈಲಿ ವ್ಲಾಗ್ ಮಾಡಿದ್ರು ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಹಾಗೇನೆ ಸೊ ಸರ್ಕಾರದಿಂದ ಸಿಗುವಂತಹ ಬೆನಿಫಿಟ್ಸ್ ಗಳ ಬಗ್ಗೆ ಕೂಡ ಅಪ್ಡೇಟ್ ನ ತಿಳಿಸ್ಕೊಡ್ತೀನಿ. ಹಾಗೆ ಇವತ್ತು ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ. ಏನು ಅನ್ನೋದಾದ್ರೆ ಮಹಿಳೆಯರು ಮತ್ತು ಪುರುಷರಿಗೆ ಪ್ರತಿ ತಿಂಗಳು 3,000 ಸಿಗುವಂತಹ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕ್ಲಿಕ್ಕೆ ಸೊ ಯಾವ ರೀತಿ ಅರ್ಜಿಯನ್ನ ಹಾಕ್ಬೋದು, ಏನೇನ್ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನು ಕೂಡ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಹೋಗಿ ವಿಡಿಯೋನ ಚೆಕ್ ಮಾಡಿ. ಸೊ ಹಾಗೆ ವಿಡಿಯೋನ ಶೇರ್ ಮಾಡಿ. ಯಾಕಂದ್ರೆ ಪ್ರತಿ ತಿಂಗಳು ನಿಮ್ಗೆ 3,000 ಸಿಗೋದ್ರ ಜೊತೆಗೆ ಲಕ್ಷಾಂತರ ರೂಪಾಯಿಗಳ ಸೊ ನೀವು ಅದರ ಬೆನಿಫಿಟ್ ಕೂಡ ಪಡ್ಕೋಬಹುದು. ಹೇಗೆ ಅನ್ನೋದನ್ನು ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ. ನನ್ನ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋಕ್ಕೆ ಲೈಕ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.